ಈ ದೇಶ ಎಂದರೆ ಸಂವಿಧಾನವಲ್ಲ, ರಾಷ್ಟ್ರಧ್ವಜವಲ್ಲ, ಕೇವಲ ಅಂಬೇಡ್ಕರಲ್ಲ ಎಂದು ಹಿಂದೂ ಮುಖಂಡ ಮಾತನಾಡಿದ್ದು ಖಂಡನೀಯ ಎಂದು ದಲಿತ ವಿದ್ಯಾರ್ಥಿ ಪರಿಷತ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀನಾಥ್ ಪೂಜಾರಿ ಹೇಳಿದರು. ಈ ಕುರಿತು ನಗರದಲ್ಲಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡುತ್ತಾ, ನಗರದಲ್ಲಿ ಹಿಂದೂ ಸಮಾವೇಶ ಎಂಬ ಕಾರ್ಯಕ್ರಮ ಮಾಡಿದ್ದರು. ಈ ಕಾರ್ಯಕ್ರಮದ ವಕ್ತಾರರಾಗಿ ಹಣಮಂತ ಮಳಲಿ ಎಂಬಾತರು ಬಂದಿದ್ದರು. ಅವರ ಆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಈ ದೇಶ ಎಂದರೆ ಸಂವಿಧಾನವಲ್ಲ, ರಾಷ್ಟ್ರಧ್ವಜವಲ್ಲ, ಕೇವಲ ಅಂಬೇಡ್ಕರಲ್ಲ ಎಂದು ಹೇಳಿದ್ದಾರೆ. ಇವರ ಈ ಹೇಳಿಕೆ ನೋಡಿದರೆ ಏನು ಸಂದೇಶ ಕೊಡಲು ಹೊರಟಿದ್ದಾರೆ? ಈ ರೀತಿ ಮಾತನಾಡಿದ್ದು ಮಹಾನ ಪುರುಷರಿಗೆ ಅವಮಾನವಾಗುತ್ತದೆ, ರಾಷ್ಟ್ರಧ್ವಜಕ್ಕೆ ಅವಮಾನಿಸಿದಂತಾಗುತ್ತದೆ, ಸಮಾಜದಲ್ಲಿ ಕೆಟ್ಟ ಕೆಲಸ ಮಾಡಲು ಪ್ರಚೋದನೆ ನೀಡದಂತಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿಂದೂ ಮುಖಂಡ ಹಣಮಂತ ಮಳಲಿ ತಕ್ಷಣ ಕ್ಷಮೆ ಕೇಳಬೇಕು. ಸಂವಿಧಾನವನ್ನು ಅವಮಾನಿಸಿ ಮಾಡುವ ಹಿಂದೂ ಸಮಾವೇಶ ಲಜ್ಜೆಗೆಟ್ಟಿದೆ. ಸಂವಿಧಾನ, ಅಂಬೇಡ್ಕರ, ರಾಷ್ಟ್ರಧ್ವಜಕ್ಕೆ ಅವಮಾನಿಸಿದ್ದರಿಂದ ಅವರು ಕ್ಷಮೆ ಕೇಳಬೇಕು ಎಂದರು. ಇನ್ನು ದೇಶದ ಸಂವಿಧಾನದ ಬಗ್ಗೆ ಹೇಳಿಕೆ ನೀಡಿದವರ ಮೇಲೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಕ್ಷಮೆ ಕೇಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಜೊತೆಗೆ ವಿಜಯಪುರ ಬಂದ್ ಕರೆ ನೀಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಮೊನ್ನೆ ಒಂದು ವಿಜಯಪುರ ನಗರದಲ್ಲಿ ಒಂದು ಹಿಂದೂ ಮಹಾಸಭಾ ಅಂತಕ್ಕಂಥ ಒಂದು ಕಾರ್ಯಕ್ರಮ, ಹಿಂದೂ ಸಮಾವೇಶ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಆ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ, ವಕ್ತಾರರಾಗಿ ಒಬ್ಬರು ಹಣಮಂತ ಮಳ್ಳಿ ಅಂತಕ್ಕಂಥವರೊಬ್ಬರು ಬಂದಿದ್ದರಲ್ಲಿ. ಅವರು ಭಾಷಣ ಮಾಡ್ತಾಯಿದ್ರು. ಭಾಷಣ ಸಂದರ್ಭದಲ್ಲಿ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ. ಏನು ಹೇಳಿಕೆ ಕೊಡ್ತಾರಪ್ಪ ಅಂತಂದರೆ, ಈ ದೇಶ ಅಂತಂದರೆ ಕೇವಲ ಸಂವಿಧಾನ ಅಲ್ಲ, ಈ ದೇಶ ಅಂತಂದರೆ ಕೇವಲ ರಾಷ್ಟ್ರಧ್ವಜ ಅಲ್ಲ, ಈ ದೇಶ ಅಂತಂದರೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ, ಈ ದೇಶ ಅಂತಂದರೆ ಕತ್ತೆ, ಕುದುರೆ, ನಾಯಿ ಇವುಗಳ ಬಗ್ಗೆ ಮಾತನಾಡ್ತಾರೆ. ಏನು ಹೇಳಿಕೆ ಹೊರಟಿದ್ದಾರೆ ಇವರು? ಏನು ಹೇಳಿಕೆ ಹೊರಟಿದ್ದಾರೆ? ದೇಶದ ಸಂವಿಧಾನಕ್ಕೆ ಅಗೌರವ ತೋರ್ತಾರೆ, ದೇಶದ ಧ್ವಜಕ್ಕೆ ಅಗೌರವ ತೋರ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಿರ್ಮಾತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ತೋರ್ತಾರೆ. ಇವರು ಯಾವ ಸಮಾವೇಶ ಮಾಡಿ ಈ ದೇಶದ ಜನರಿಗೆ, ಈ ನಗರದ ಜನರಿಗೆ, ರಾಜ್ಯದ ಜನರಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಈ ಸಮಾಜದಲ್ಲಿ ವಿಘಟನೆ ಮಾಡ್ತಾ, ಈ ಸಮಾಜದಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಚೋದನೆ ಕೊಡ್ತಕ್ಕಂಥ ಸಂಘಟನೆಗಳೇನಾದರೂ ಇದಾವ? ಈ ದೇಶದಲ್ಲಿ ಸಾಮರಸ್ಯದಿಂದ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡದೆ ಈ ದೇಶದಲ್ಲಿ ನಿರಂತರ ಗಲಭೆ, ನಿರಂತರ ಕೋಮು ಗಲಭೆ, ನಿರಂತರ ಜಾತಿ ಗಲಭೆ ಹುಟ್ಟಿಸ್ಲಿಕ್ಕೆ ಏನಾದರೂ ಇವರು ಸಮಾವೇಶಗಳನ್ನು ಮಾಡ್ತಾರಾ? ಅಥವಾ ಮಹಾಪುರುಷರನ್ನ ಅವಮಾನಿಸಲಿಕ್ಕೆ ಏನಾದರೂ ಇವರು ಸಮಾವೇಶಗಳನ್ನು ಮಾಡ್ತಾರಾ ಅಂತಕ್ಕಂಥದ್ದು ನಮಗೆ ಪ್ರಶ್ನೆ ಮೂಡ್ತಾ ಇದೆ. ನೀವು ಹೇಳೋದಿದೆಯಲ್ಲ ನೇರವಾಗಿ ಹೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಮಾನಿಸಿ, ಈ ಸಂವಿಧಾನವನ್ನು ಅವಮಾನಿಸಿ, ರಾಷ್ಟ್ರಧ್ವಜವನ್ನು ಅವಮಾನಿಸಿ ಏನು ಹೇಳ್ತೀರಿ ದೇಶಕ್ಕೆ? ಏನು ಹೇಳ್ತೀರಿ ಸಮಾಜಕ್ಕೆ? ಏನು ಹೇಳ್ತೀರಿ ನೀವು ಸಮಾಜಕ್ಕೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ. ಕೂಡಲೇ ಯಾರೇ ಹಣಮಂತ ಮಳಲಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ನೀವು ಕೂಡಲೇ ಕ್ಷಮೆ ಕೇಳಬೇಕು. ಈ ದೇಶದ ಸಂವಿಧಾನವನ್ನು ಅವಮಾನಿಸ್ತಾ ಇದ್ದೀರಿ, ಈ ದೇಶದ ಧ್ವಜವನ್ನು ಅವಮಾನಿಸ್ತಾ ಇದ್ದೀರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೂ ಕೂಡ ನೀವು ಭಾಷಣದಲ್ಲಿ ಅವಮಾನಿಸಿದ್ದೀರಿ. ಇದು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಆದರೂ ಕೂಡ ನೀವು ಕ್ಷಮೆ ಕೇಳ್ತಾ ಇಲ್ಲ, ಉದ್ದಟತನವನ್ನು ತೋರ್ತಾ ಇದ್ದೀರಿ. ಏನು ಹಿಂದೂ ಸಮಾವೇಶ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬೈಯೋದೇ ಹಿಂದೂ ಸಮಾವೇಶನಾ? ಹಿಂದೂ ಸಮಾವೇಶ ಅಂತಂದರೆ ರಾಷ್ಟ್ರಧ್ವಜಕ್ಕೆ ಅವಮಾನಿಸೋದೇ ಹಿಂದೂ ಸಮಾವೇಶನಾ? ಏನಪ್ಪ ಅಂತ ಹಿಂದೂ ಸಮಾವೇಶಪ್ಪ ಅಂತಂದರೆ ಕೇವಲ ಏನಪ್ಪ ಅಂತಂದರೆ ನೀವು ಈ ರಾಷ್ಟ್ರದಲ್ಲಿರ್ತಕ್ಕಂಥ ಸಂವಿಧಾನವನ್ನು ಅವಮಾನಿಸೋದೇ ಹಿಂದೂ ಸಮಾವೇಶನಾ? ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೇನೆ, ಹಿಂದೂ ಸಮಾವೇಶಪ್ಪ ಅಂತಂದರೆ ಏನು? ಹಿಂದೂ ಸಮಾವೇಶ ಯಾವಾಗ ಪ್ರಾರಂಭ ಆಯಿತು? ಹಿಂದೂಗಳು ಯಾವಾಗ ಹುಟ್ಕೊಂಡ್ರು ದೇಶದಲ್ಲಿ? ಹಿಂದೂಗಳು ಅಂತಂದರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಿಟ್ಟು ನೀವು ಹಿಂದೂ ಸಮಾವೇಶ ಕಟ್ತೀರಾ? ಈ ಸಂವಿಧಾನವನ್ನು ಬಿಟ್ಟು ಹಿಂದೂ ಸಮಾವೇಶ ಕಟ್ತೀರಾ? ಅಥವಾ ಏನಪ್ಪ ರಾಷ್ಟ್ರಧ್ವಜಕ್ಕೆ ಅವಮಾನಿಸಿ ನೀವು ಹಿಂದೂ ಸಮಾವೇಶ ಕಟ್ತೀರಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ. ನೀವು ಯಾರೇ ಆಗಿರಲಿ, ನೀವು ಹಿಂದೂಗಳ ಹೆಸರಿನಲ್ಲಿ, ಏನಪ್ಪ ಅಂತಂದರೆ ಧರ್ಮದ ಹೆಸರಿನಲ್ಲಿ ನೀವು ಸಂಘಟನೆ ಮಾಡಲಿಕ್ಕೆ ಸಂವಿಧಾನ ನಿಮಗೆ ಹಕ್ಕು ಕೊಟ್ಟಿದೆ. ಮಾತನಾಡುವಂಥ ಎಲ್ಲ ಹಕ್ಕುಗಳನ್ನು ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ. ವಾಕ್ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನೇ ನೀವು ಅವಮಾನಿಸ್ತೀರಪ್ಪ ಅಂತಂದರೆ ನಿಮ್ಗೆ ಎಂಥ ಲಜ್ಜೆಗೆಟ್ಟವರಾಗಿರ್ಬೋದು. ನೀವು ಎಂಥ ಲಜ್ಜೆಗೆಟ್ಟು ಸಮಾವೇಶವನ್ನು ಮಾಡ್ತಾ ಇದ್ದೀರಿ. ಆ ಸಮಾವೇಶ ಪಾತ್ರ ಎಲ್ಲರನ್ನು ಒಳಗೊಳ್ಳುವ ರೀತಿಯಲ್ಲಿ ಇರಬೇಕೆ ಹೊರತು ಒಂದು ವರ್ಗವನ್ನು ಬೈದು, ಒಂದು ದೇಶವನ್ನು, ಸಂವಿಧಾನವನ್ನು ಅವಮಾನಿಸಿ, ರಾಷ್ಟ್ರಧ್ವಜವನ್ನು ಕಡೆಗಣಿಸಿ ಯಾವ ಸಮಾಜವನ್ನು ನೀವು ಕಟ್ಟಲಿಕ್ಕೆ ಹೊರಟಿದ್ದೀರಿ? ನಾವು ಮತ್ತೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ಕೂಡಲೇ ನೀವು ಕ್ಷಮೆ ಕೇಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನಕ್ಕೆ ಮತ್ತು ಏನಪ್ಪ ರಾಷ್ಟ್ರಧ್ವಜಕ್ಕೆ ಅವಮಾನಿಸಿದ್ದೀರಿ. ಕೂಡಲೇ ನೀವು ಏನಪ್ಪ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳೋದ್ರ ಮುಖಾಂತರ ನೀವು ಮುಂದಿನ ಸಮಾವೇಶವನ್ನು ಮಾಡಬೇಕು. ಒಂದು ವೇಳೆ ಕ್ಷಮೆ ಕೇಳದೇ ಇದ್ದರೆ ಖಂಡಿತವಾಗಲೂ ಕೂಡ ನಾವು ಕೂಡ ನಿಮ್ಮ ಮೇಲೆ ಏನು ಮಾಡಲಿಕ್ಕೆ ಸಾಧ್ಯದೋ ಅದನ್ನೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ಕಾನೂನಾತ್ಮಕ ಹೋರಾಟ ಮಾಡ್ತೇವೆ.
ಇಲ್ಲಪ್ಪ ಅಂತಂದರೆ ಸಾಮಾಜಿಕ ಹೋರಾಟವನ್ನು ಕೂಡ ಕಟ್ಟಬೇಕಾಗ್ತದೆ. ನೀವು ಹಿಂದೂಗಳಪ್ಪ ಅಂತಂದರೆ ಕೇವಲ ಒಂದು ವರ್ಗವನ್ನು ದ್ವೇಷಿಸಿ ಸಂವಿಧಾನವನ್ನು ಅವಮಾನಿಸಿ ನೀವೇನು ಕಟ್ಟಲಿಕ್ಕೆ ಹೊಟ್ಟಿದ್ದೀರಲ್ಲ, ಇದು ಅತ್ಯಂತ ಕೆಟ್ಟ ಸಂಸ್ಕೃತಿ, ದೇಶವನ್ನು ಒಡೆಯುವ ಸಂಸ್ಕೃತಿ. ನೀವು ಯಾವ ಬೇಸ್ನಿಂದ ಬಂದಿದ್ದೀರಿ? RSS ಹಿನ್ನೆಲೆಯಿಂದ ಬಂದಿದ್ದೀರಿ. RSS ನಿಮ್ಮ ಕಚೇರಿ ಮೇಲೆ ರಾಷ್ಟ್ರಧ್ವಜ ಹಾಕಲಿಲ್ಲ, ಓಕೆ, ನೀವು ರಾಷ್ಟ್ರಧ್ವಜ ಹಾಕಲಿಲ್ಲ ಅಂತಂದರೆ ರಾಷ್ಟ್ರಧ್ವಜಕ್ಕೆ ಅವಮಾನಿಸಿದ್ದೀರಿ ಅಂತಲೇ ಅರ್ಥ. ಆದರೆ ಎಷ್ಟು ವರ್ಷಗಳ ಕಾಲ ನೀವು ನೀವು ಸಂಘದ ಕಚೇರಿಯಲ್ಲಿ ನೀವೇನಪ್ಪ ರಾಷ್ಟ್ರಧ್ವಜವನ್ನು ಹಾಕಲಿಲ್ಲ? ಅದನ್ನು ನಾವು ಏನಪ್ಪ ಅಂತ ನಿಮ್ಮನ್ನು ಪ್ರಶ್ನೆ ಮಾಡ್ತೇವೆ. ಪ್ರಶ್ನೆ ಮಾಡದ ಕಾರಣಕ್ಕಾಗಿ ರಾಷ್ಟ್ರಧ್ವಜ ಮಾತ್ರ ಏನಪ್ಪ ಅಂದರೆ ದೇಶದ ಸಂವಿಧಾನ ಅಲ್ಲ ಅಂತ ಹೇಳ್ತೀರಿ, ರಾಷ್ಟ್ರಧ್ವಜ ಮಾತ್ರ ದೇಶ ಅಲ್ಲ ಅಂತ ಹೇಳ್ತೀರಿ, ಸಂವಿಧಾನ ಮಾತ್ರ ದೇಶ ಅಲ್ಲ ಅಂತ ಹೇಳ್ತೀರಿ. ಮತ್ತು ನೀವು ಯಾವ ಸಂವಿಧಾನದ ಮೇಲೆ ದೇಶ ಕಟ್ಟಲಿಕ್ಕೆ ಹೊಟ್ಟಿದ್ದೀರಿ? ನೀವು ಯಾವ ಸಿದ್ಧಾಂತದ ಮೇಲೆ ದೇಶ ಕಟ್ಟಲಿಕ್ಕೆ ಹೊಟ್ಟಿದ್ದೀರಿ? ಮತ್ತು ನೀವು ಯಾವ ಮಹಾತ್ಮರನ್ನು ನೀವು ಏನಪ್ಪ ಅಂತ ದೇಶದಲ್ಲಿ ವಿಜೃಂಭಿಸಲಿಕ್ಕೆ ಹೊರಟಿದ್ದೀರಿ? ನೀವು ಯಾವ ಮಹಾತ್ಮರನ್ನು ಈ ದೇಶದಲ್ಲಿ ವಿಜೃಂಭಿಸಲಿಕ್ಕೆ ಹೊರಟಿದ್ದೀರೋ ಅವ್ರಿಗೆ ಹಿನ್ನೆಲೆನೇ ಇಲ್ಲ. ಅವರು ಯಾರೂ ಕೂಡ ದೇಶಕ್ಕಾಗಿ, ಈ ಜನರಿಗಾಗಿ, ಭಾರತ ದೇಶವನ್ನು, ಭಾವೈಕ್ಯ ಭಾರತವನ್ನು ಕಟ್ಟಲಿಕ್ಕಾಗಿ ಅವರು ಶ್ರಮಿಸೇ ಇಲ್ಲ. ಭಾರತ ದೇಶವನ್ನು ವಿಘಟನೆ ಮಾಡಲಿಕ್ಕೆ ಶ್ರಮಿಸಿರ್ತಕ್ಕಂಥವ್ರು ನಿಮಗೆ ನಾಯಕರಾಗ್ತಾರೆ. ಭಾರತ ದೇಶವನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥವ್ರು ನಿಮಗೆ ನಾಯಕರಾಗ್ತಾರೆ. ಅವರ ಸಿದ್ಧಾಂತದ ಮೇಲೆ ಭಾರತವನ್ನು ಕಟ್ಟಲಿಕ್ಕೆ ಹೊರಡ್ತೀರಿ. ಅವ್ರ ಹಿನ್ನೆಲೆಯನ್ನು ಒಂದು ಸರಿ ನೋಡಿ. ಏನಪ್ಪ ಅಂತ ನೀವೆಲ್ಲ ಕಟ್ಟಿರ್ಬೋದು, 100 ವರ್ಷ ಸುಳ್ಳನ್ನು ಹೇಳಿ ಜನರ ಮನಸ್ಸಿನಲ್ಲಿ ವಿಷವನ್ನು ಬಿತ್ತಿ ನೀವೇನಪ್ಪ ಅಂತಂದರೆ ದೇಶದಲ್ಲಿ ಒಂದು ಸಂಘಟನೆಯಾಗಿ ಎದ್ದು ನಿಂತಿರ್ಬೋದು. ಆದರೆ ಅದಕ್ಕೂ ಒಂದು ಅಂತ್ಯ ಅನ್ನೋದಿರ್ತದೆ. ಆ ಅಂತ್ಯಕಾಲದಲ್ಲಿ ವಿಪರೀತ ಬುದ್ಧಿ ಅನ್ನುವ ಹಾಗೆ ಏನಪ್ಪ ಅಂತ ನಿಮ್ಗೆ ಏನಪ್ಪ ಅಂತ ಕೊನೆಗಾಲದಲ್ಲಿ ನಿಮಗೆ ವಿಪರೀತ ಬುದ್ಧಿ ಬಂದಿದೆ. ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನೂ ಕೆಣಕ್ತಿರಲ್ರಿ ನೀವು. ಸ್ವಾತಂತ್ರ್ಯ ಏನಪ್ಪ ಅಂತಾನೆ ಇದು ದೇಶದ ಸಂವಿಧಾನವನ್ನು ಅಲ್ಲಗಳಿತೀರಲ್ಲ, ಈ ದೇಶದ ರಾಷ್ಟ್ರ ಧ್ವಜವನ್ನು ಅಲ್ಲಗಳಿತೀರಲ್ಲ. ಎಂತಹ ದುರಂತ ನೀವು. ಇಂದು ಭಾರತ ದೇಶದಲ್ಲಿ ಏನಪ್ಪ ಅಂತಾನೆ ನಾವು ಜನವರಿ 26 ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆದರೆ ಮೊನ್ನೆ ದಿನ ಏನಪ್ಪ ಅಂತಾರೆ ಸಂವಿಧಾನದ ಧ್ವಜವನ್ನು ಅವಮಾನಿಸಿ ಅವರು ಭಾಷಣ ಮಾಡ್ತಾರೆ. ಇದು ಎಂಥ ವಿಪರ್ಯಾಸ. ಆ ಕಾರಣಕ್ಕಾಗಿ ಎಲ್ಲರಲ್ಲಿ ಕೂಡ ಸಮಾಜದಲ್ಲಿ ಎಚ್ಚರಿಕೆಯನ್ನು ನಾನು ಏನಪ್ಪ ಅಂತಾರೆ ಅವರಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸಮಾಜದ ಪರವಾಗಿ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸಮಾಜದ ಬಂಧುಗಳೇ, ನಾವೆಲ್ಲರೂ ಕೂಡ ಇಲ್ಲೇ ಬದುಕಬೇಕಾಗಿದೆ. ದೇಶದಲ್ಲಿ ನಾವೆಲ್ಲರೂ ಕೂಡ ಭಾವೈಕ್ಯತೆಯಿಂದ ಬದುಕಬೇಕಾಗಿದೆ. ಅಣ್ಣ ತಮ್ಮಂದಿರಿಗೆ ಬದುಕಬೇಕಾಗಿದೆ. ರಾಷ್ಟ್ರ ಧ್ವಜಕ್ಕೆ ಗೌರವಿಸಬೇಕಾಗಿದೆ. ಸಂವಿಧಾನವನ್ನು ಉಳಿಸ್ಕೊಳ್ಬೇಕಾಗಿದೆ. ಆದರೆ ಇಲ್ಲೊಬ್ಬರು ಮಾತನಾಡ್ತಾರೆ, ಈ ಸಂವಿಧಾನ ದೇಶ ಅಲ್ಲ, ಈ ರಾಷ್ಟ್ರಧ್ವಜ ದೇಶ ಅಲ್ಲ, ಅಂಬೇಡ್ಕರ್ ದೇಶ ಅಲ್ಲ. ಮತ್ತೆ ಯಾರು ನಿಮಗೆ ದೇಶ? ದೇಶ ಅಂತಂದರೆ ಏನು ನಿಮಗೆ? ಮತ್ತು ಇವ್ರನ್ನ ಬಿಟ್ಟು ನೀವು ಕಟ್ಟೋದಾದರೂ ಏನು? ಇದು ನನ್ನ ಪ್ರಶ್ನೆ ಆಗಿದೆ. ಆ ಕಾರಣಕ್ಕಾಗಿ ನನ್ನ ಜನಪ್ರಿಯ ಎಲ್ಲ ಸುದ್ದಿ ಮಾಧ್ಯಮದ ಎಲ್ಲ ಮಿತ್ರರಲ್ಲಿ ಕೂಡ ಪ್ರಶ್ನೆ ಮಾಡ್ತೇನೆ. ಈ ಪ್ರಶ್ನೆಗಳನ್ನು ಸಮಾಜವನ್ನು ಕಟ್ಟುವಿಕೆಯಲ್ಲಿ ನೀವು ಕೂಡ ಕೇಳಬೇಕಾಗ್ತದೆ. ಇವುಗಳನ್ನು ಏನಪ್ಪ ಅಂತಾರೆ ಸಮಾಜದಲ್ಲಿ ನೀವು ಕೂಡ ಬಿತ್ತರಿಸಬೇಕಾಗ್ತದೆ. ಇಂಥ ವಿಚಿತ್ರಕಾರಿ ಶಕ್ತಿಗಳು ಏನಪ್ಪ ಅಂತಾರೆ ಸಮಾಜವನ್ನು ಒಡಿಲಿಕ್ಕೆ, ವಿಘಟನೆ ಮಾಡಲಿಕ್ಕೆ, ಸಮಾಜದಲ್ಲಿ ಕೋಮುವಾದನ ಹರಡಿಸಲಿಕ್ಕೆ, ಜಾತಿವಾದನ ಹರಡಿಸಲಿಕ್ಕೆ ಇಂಥ ಸಮಾವೇಶಗಳನ್ನು ಮಾಡೋದಾದರೆ ಈ ಸಮಾವೇಶಗಳನ್ನು ಧಿಕ್ಕರಿಸಬೇಕಾಗ್ತದೆ. ಈ ಸಮಾವೇಶಗಳಿಗೆ ನಾವೇನಪ್ಪ ಅಂತ ಧಿಕ್ಕಾರ ಕೂಗಬೇಕಾಗ್ತದೆ. ಆ ಕಾರಣಕ್ಕಾಗಿ ನಾನು ಎಚ್ಚರಿಕೆ, ಈ ದೇಶದ ಸಂವಿಧಾನಕ್ಕೆ ಅವಮಾನಿಸಿದ್ದಾರೆ, ಈ ದೇಶದ ರಾಷ್ಟ್ರಧ್ವಜಕ್ಕೆ ಅವಮಾನಿಸಿದ್ದಾರೆ ಮತ್ತು ಮಾತಿನ ಬರದಲ್ಲಿ, ಜನರ ಚಪ್ಪಾಳೆಯ ಬರದಲ್ಲಿ ಹುಚ್ಚರ ಥರ ಏನಪ್ಪ ಅದು ಉನ್ಮಾದಕ್ಕೆ ಒಳಗಾಗಿ ಸಂವಿಧಾನವನ್ನು ಗೌರವಿಸದೇ ಅವಮಾನಿಸಿದ್ದಾರೆ. ಆ ಕಾರಣಕ್ಕೆ ಉನ್ಮಾದದಿಂದ ಹೊರಗೆ ಬಂದಾಗ ವಾಸ್ತವ ಗೊತ್ತಾಗ್ತದೆ. ಆ ಕಾರಣಕ್ಕೆ ಕ್ಷಮೆ ಕೇಳ್ತಾರೆ. ಕ್ಷಮೆ ಕೇಳದಿದ್ದರೆ ಅವರು ಮುಂದಿನ ದಿನದಲ್ಲಿ ಏನು ವಿಜಯಪುರ ನಗರದಲ್ಲಿ ಇನ್ನೂ ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿದ್ದಾರೋ ಆ ಸಮಾವೇಶ ಮಾಡಲಿಕ್ಕೆ ನಾವು ಕೂಡ ಬಿಡಲ್ಲ. ನಾವು ಕೂಡ ಏನಪ್ಪ ಅದನ್ನು ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಮನವಿ ಕೊಡಬೇಕಾಗ್ತದೆ. ಇಂಥ ಹುಚ್ಚರು ಬಂದು ಮಾತನಾಡ್ತಾರೆ, ಸಂವಿಧಾನದ ಅರಿವಿಲ್ಲದವರು ಬಂದು ಮಾತನಾಡ್ತಾರೆ, ರಾಷ್ಟ್ರಧ್ವಜ ಗೌರವಿಲ್ಲದವರು ಬಂದು ಮಾತನಾಡ್ತಾರೆ. ಅವರಿಗೆ ಎಚ್ಚರಿಕೆಯನ್ನು ಕೊಡಿ, ಅವರಿಗೆ ನಿರ್ಬಂಧ ಹೇರಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ನಾವು ಮಾಡಬೇಕಾಗ್ತದೆ. ಎಚ್ಚರಿಕೊಂಡು ಕ್ಷಮೆಯನ್ನು ಕೇಳಬೇಕು. ಮತ್ತೆ ಯಾಕೆ ಈ ರೀತಿ ಹೇಳಿದ್ರು ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೂಡ ಸಮಾಜದ ಮುಂದೆ ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ನಾವು ಮಾಡ್ತೇವೆ. ಅವರು ಮುಂದಿನ ವರ್ಷ ಕಾರ್ಯಕ್ರಮ ಮಾಡೋದಲ್ಲ. ಈಗಾಗಲೇ ಒಂದು ವಿಜಯಪುರ ನಗರವನ್ನು 4 ಭಾಗಗಳಾಗಿ 4 ಸಮಾವೇಶ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸಿದ್ದಾರೆ. ಒಂದು ಭಾಗದಲ್ಲಿ ಬೆಂಕಿ ಹಚ್ಚಿದ್ದಾರೆ, ಇನ್ನೊಂದು ಭಾಗದಲ್ಲಿ ಹೋಗಿ ಇದೇ ಹೇಳಿಕೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದರೆ ಆ ಕಾರ್ಯಕ್ರಮಗಳಿಗೆ ಖಂಡಿತವಾಗಲೂ ನಾವು ಅಡ್ಡಿಪಡಿಸ್ತೇವೆ, ನಾವು ಅದನ್ನು ನಿಲ್ಲಿಸ್ತೇವೆ, ಅದಕ್ಕೆ ಪ್ರತಿಭಟಿಸ್ತೇವೆ, ಜಿಲ್ಲಾಡಳಿತಕ್ಕೂ ಕೂಡ ಮನವಿ ಕೊಡ್ತೇವೆ, ಇವ್ರಿಗೆ ಅನುಮತಿ ಕೊಡಬೇಡಿ ಅಂತಕ್ಕಂಥದ್ದನ್ನು. ಈ ಹೇಳಿಕೆಯನ್ನಿಟ್ಟುಕೊಂಡು ನಾನು ಪತ್ರಿಕಾಗೋಷ್ಠಿಯನ್ನು ಕರೆದು ಈಗಾಗಲೇ ನಾನು ಮಾತನಾಡ್ತಾ ಇದ್ದೇನೆ. ಸಂಬಂಧಪಟ್ಟವರು ಇವ್ರ ಮೇಲೆ ದೂರು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕು ಅಂತೇಳಿ. ಒಂದು ವೇಳೆ ಆಗದಿದ್ದರೆ ಅದಕ್ಕೆ ಸಂಬಂಧಪಟ್ಟ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ನಾವು ರೆಡಿ ಆಗ್ತೇವೆ.